ಪಾಂಡುಪುರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪಾದಚಾರಿ ಮಾರ್ಗವನ್ನು ಫುಟ್ಪಾತ್ ಅಂಗಡಿ ಮುಂಗಟ್ಟುಗಳ ಮಾಲೀಕರು ಒತ್ತುವರಿ ಮಾಡಿಕೊಂಡಿದ್ದ ಹಿನ್ನೆಲೆಯಲ್ಲಿ ಪುರಸಭೆ ಅಧಿಕಾರಿಗಳು ಇಂದು ತೆರವುಗೊಳಿಸಿದರು. ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಜೆಸಿಬಿ ಯಂತ್ರ ಹಾಗೂ ಪೊಲೀಸರ ಸಹಕಾರದಿಂದ ಕಾರ್ಯಾಚರಣೆ ನಡೆಸಿ ಫುಟ್ಪಾತ್ ಒತ್ತುವರಿಗಳನ್ನು ತೆರವುಗೊಳಿಸಲಾಯಿತು. ಪಟ್ಟಣದ ಹಿರಿಮಳೆ ಆಟೋ ವೃತ್ತದಿಂದ ಪ್ರಾರಂಭಗೊಂಡು ಮೀನಾಕ್ಷಿ ಭವನ್, ಕೃಷ್ಣ ಭವನ್, ಇಂದ್ರ ಸ್ಟೋರ್, ರಾಜಾ ಸ್ಟೋರ್, ಡಾಕ್ಟರ್ ರಾಜ್ಕುಮಾರ್ ವೃತ್ತದವರೆಗೆ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೆಯಿತು. ಅಂಗಡಿ ಮುಂಗಟ್ಟುಗಳ ಕೆಲ ಮಾಲೀಕರು ಒತ್ತುವರಿ ತೆರವಿಗೆ ತಡೆ ಒಡ್ಡಿದರಾದರೂ ಪುರಸಭೆ ಅಧಿಕಾರಿಗಳು ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮುಂದುವರಿಸಿ ಮುಕ್ತಾಯಗೊಳಿಸಿದರು. ಈ ವೇಳೆ ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್, ಆರೋಗ್ಯ ನಿರೀಕ್ಷಕ ಮಂಜುನಾಥ್, ಪುರಸಭೆ ಸಿಬ್ಬಂದಿಗಳಾದ ನಾಗೇಶ್, ಮಧು, ಗಣೇಶ್, ಕನ್ನಡ ಸೇನೆ ಅಧ್ಯಕ್ಷ ಸಿ ದೇವ ಸೇರಿದಂತೆ ಇತರರಿದ್ದರು. ಈ ವೇಳೆ ಪಟ್ಟಣದ ಚರ್ಚ್ ಬಳಿ ಒತ್ತುವರಿಯಾಗಿರುವ ಫುಟ್ಪಾತ್ ಜಾಗ ಸೇರಿದಂತೆ ಪಟ್ಟಣದ ಇತರೆಡೆ ಒತ್ತುವರಿಯಾಗಿರುವ ಜಾಗವನ್ನು ತೆರವುಗೊಳಿಸದೆ ಪುರಸಭೆ ರಾಜಕೀಯ ಪ್ರದರ್ಶನ ಮಾಡಲಾಗುತ್ತಿದೆ ಎಂದು ಹಿರಿಮನೆ ಸತೀಶ್ ಹಾಗೂ ಇತರೆ ಸಾರ್ವಜನಿಕರು ಆಕ್ಷೇಪ ವ್ಯಕ್ತಪಡಿಸಿದರು. ಮೇಲಿಂದ ಮಾಡ್ಕೊಂಡು ಇಲ್ಲಿ ಮಾಡ್ತಾ ಇದ್ದೀರಿ. ಮೊದಲನೇ ಬಂದಿದ್ದೀರಾ ಅವ್ರು ಗುಡ್ಡಿರೋಲ್ಲೇ ಕ್ರಿಶ್ಚಿಯನ್ಸ್ ಅಲ್ಲಿ ತರಿಸಿ ವರ್ಷಿ ಫಸ್ಟು ಏನೋ ಮಾಡಿಲ್ಲ ಅಂತ ಹಂಗೆ ಮಾಡ್ತಾರೆ. ತಗೊಂಡು ಇಲ್ಲಿ ಮಾಡ್ತಾರೆ. ಏನು ಟಚ್ಚೇ ಮಾಡಿಲ್ಲ ಅಂತ